Hello, Chance. Welcome to Challenge Coaching Center Sindhanuru YouTube channel. I am Akshay Patil, your English teacher. See, when you go through the JNV entrance exam question paper, there you will find three sections. One is mental ability, second one is mathematics, and third one is language test. In language section, you will get 4 passages and questions below them. So, the language test section will consist of 20 questions and 25 marks. So, today I am here with a passage. In this video, you will learn how to read the passages, how to answer the questions given below. Okay, let's start the video. See, I am here with a passage, easy one, and regularly we will be in, this is the easiest one, and in upcoming videos we will increase the difficult level of the passage. Okay, let's start. Sunflower plants are big in size. See, ನೀವು ಓದಬೇಕಾದ್ರೆ ಪ್ಯಾಸೇಜ್ ಅನ್ನು ಓದಬೇಕಾದ್ರೆ ಕಂಟಿನ್ಯೂ ಓದಬಾರ್ದು, ಒಂದೊಂದೇ ಸೆಂಟೆನ್ಸ್ ಅನ್ನು ಓದಿ ಅದರ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಸನ್ಫ್ಲವರ್ ಪ್ಲಾಂಟ್ಸ್ ಆರ್ ಬಿಗ್ ಇನ್ ಸೈಜ್ ಅಂದ್ರೆ ಸನ್ಫ್ಲವರ್ ಪ್ಲಾಂಟ್ಸ್ ಸೂರ್ಯಕಾಂತಿ ಹೂವಿನ ಗಿಡಗಳು ದೊಡ್ಡ ಸೈಜಿನಲ್ಲಿ ಇರ್ತವೆ. ಇಟ್ಸ್ ಸ್ಟೆಮ್ಸ್ ಆರ್ ಥಿಕ್ ಅಂಡ್ ಹೇರಿ ಅಂದ್ರೆ ಅದರ ಕಾಂಡ ದಪ್ಪ ಮತ್ತು ಕೂದಲುಗಳನ್ನು ಹೊಂದಿರುತ್ತೆ. ಅಂಡ್ ಇಟ್ಸ್ ಲೀವ್ಸ್ ಆರ್ ಬಿಗ್ ಅಂಡ್ ಆರ್ ಶೇಪ್ಡ್ ಆಸ್ ಹಾರ್ಟ್, ಅದರ ಎಲೆಗಳು ದೊಡ್ಡದಾಗಿರ್ತವೆ ಮತ್ತು ಹಾರ್ಟ್ ಶೇಪ್ ಅಲ್ಲಿ ಇರ್ತವೆ. ಸನ್ಫ್ಲವರ್ ಪೆಟಲ್ಸ್ ಆರ್ ಆಸ್ ಬಿಗ್ ಆಸ್ ಪ್ಲೇಟ್ಸ್ ಯೂಸ್ಡ್ ಫಾರ್ ಈಟಿಂಗ್. ಸನ್ಫ್ಲವರ್ ನ ಅಂದ್ರೆ ಆ ಹೂವಿನ ಪೆಟಲ್ಸ್, ಪೆಟಲ್ಸ್ ಅಂದ್ರೆ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಸನ್ಫ್ಲವರ್ ಆಗಿರುತ್ತೆ ಹೀಗಿರುತ್ತೆ ಕರೆಕ್ಟ್. ಸನ್ಫ್ಲವರ್ ಪ್ಲಾಂಟ್ ಇಲ್ಲಿ ಏನು ಸುತ್ತ ಇರ್ತಾವಲ್ಲ, ಹೂವಿನ ಮಧ್ಯಭಾಗದ ಸುತ್ತ ಏನು ದಳಗಳು ಇರ್ತಾವಲ್ಲ, ಅವನ್ನ ನಾವು ಇಂಗ್ಲಿಷ್ ಅಲ್ಲಿ ಪೆಟಲ್ಸ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಆ ಪೆಟಲ್ಸ್ ಎಷ್ಟು ದೊಡ್ಡದಾಗಿರ್ತಾವಂದ್ರೆ ಆಸ್ ಬಿಗ್ ಆಸ್ ಪ್ಲೇಟ್ಸ್ ಯೂಸ್ಡ್ ಫಾರ್ ಈಟಿಂಗ್, ಅಂದ್ರೆ ಊಟ ಮಾಡೋದಕ್ಕೆ ಬಳಸುವಂತ ನಾವು ಆ ಪ್ಲೇಟ್ ನಷ್ಟು ದೊಡ್ಡದಾಗಿರ್ತವೆ. ಸಮ್ ಆಫ್ ದಿ ಸನ್ಫ್ಲವರ್ ಪ್ಲಾಂಟ್ಸ್ ಗ್ರೋ ಟ್ವೈಸ್ ದ ಸೈಜ್ ಆಫ್ ಅ ಟಾಲ್ ಮ್ಯಾನ್. ಒಬ್ಬ ಎತ್ತರದ ಮನುಷ್ಯನಿಗಿಂತ 2 ಪಟ್ಟು ದೊಡ್ಡದಾಗಿ ಕೆಲವೊಂದಿಷ್ಟು ಸನ್ಫ್ಲವರ್ ಪ್ಲಾಂಟ್ಗಳು ಬೆಳಿತವೆ ಅಂತ ಹೇಳ್ಯಾರ. ಈ ರೀತಿ ನಿಧಾನವಾಗಿ ಒಂದೊಂದೇ ಸೆಂಟೆನ್ಸ್ ಅನ್ನು ಓದ್ತಾ ಅರ್ಥ ಮಾಡ್ತಾ ನೀವು ಮುಂದೆ ಸಾಗಿ. ನೆಕ್ಸ್ಟ್, ಸನ್ಫ್ಲವರ್ ಈಸ್ ಗ್ರೋನ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸನ್ಫ್ಲವರ್ ಪ್ಲಾಂಟ್ಸ್ ಅನ್ನ ಬೆಳಿತಾರೆ. ನೆಕ್ಸ್ಟ್, ಆಯಿಲ್ ಪ್ರೊಡ್ಯೂಸ್ಡ್ ಫ್ರಮ್ ಸನ್ಫ್ಲವರ್ ಸೀಡ್ಸ್ ಈಸ್ ಯೂಸ್ಡ್ ಫಾರ್ ಕುಕಿಂಗ್, ಮೇಕಿಂಗ್ ಪೇಂಟ್ಸ್. ಓಕೆ, sunflower is grown in different parts of the world. Oil produced from the sunflower seeds is used for cooking, making paints and soap. ನೋಡಲಿ, ಸನ್ಫ್ಲವರ್ ನಾವು ಜಾಸ್ತಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಕುಕಿಂಗ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮತ್ತೇನು ಮಾಡ್ತೀವಿ ಅದರಿಂದ? ಪೇಂಟ್ಸ್ ಅನ್ನ ಮಾಡ್ತೀವಿ ಮತ್ತು ಸೋಪ್, ಸಾಬೂನುಗಳನ್ನು ಕೂಡ ಅದರ ಎಣ್ಣೆಯಿಂದ ಮಾಡ್ತೀವಿ. ಮೆನಿ ಪೀಪಲ್ ಲೈಕ್ ಈಟಿಂಗ್ ಸನ್ಫ್ಲವರ್ ಸೀಡ್ಸ್. ಸಾಕಷ್ಟು ಜನ ಅವುಗಳ ಬೀಜಗಳನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಹುರಿದುಕೊಂಡು. ನಾನು ತಿಂದಿದ್ದೀನಿ, ಮೋಸ್ಟ್ಲಿ ನೀವು ತಿಂದಿರ್ಬೋದು, ಇಸ್ಂಟ್ ಇಟ್? ಓಕೆ, ಈಗ ನಾವು ಗದ್ಯ ಭಾಗವನ್ನ ನಾವು ನೋಡಿದ್ವಿ. ಒಂದೊಂದೇ ಲೈನ್ ಓದ್ತಾ ಅರ್ಥ ಮಾಡ್ಕೊಳ್ತಾ ಬಂದಾಗ ನೀವು ಪ್ರಶ್ನೆಗಳು ನಿಮಗೆ ಉತ್ತರ, ಪ್ರಶ್ನೆ ಕೆಳಗಡೆ ಏನು ಅವ್ರು ಉತ್ತರ ಕೊಟ್ಟಿರ್ತಾರೆ ಅದು ಈಸಿಯಾಗಿ ನಿಮಗೆ ಸಿಕ್ಬಿಡ್ತವೆ. ಈಗ ಗದ್ಯ ಭಾಗ ಮುಗೀತು, ಪ್ಯಾಸೇಜ್. Okay, let's read the first question. First part of this passage tells that, ಮೊದಲ ಅಂದ್ರೆ ಈ ಪ್ಯಾಸೇಜ್ ನ ಮೊದಲ ಭಾಗ ಯಾವುದ್ರ ಬಗ್ಗೆ ಹೇಳುತ್ತೆ, ಏನ್ ಹೇಳುತ್ತೆ? ಹೌ ಮಚ್ ಯೂಸ್ಫುಲ್ ಈ ಸನ್ಫ್ಲವರ್ ಪ್ಲಾಂಟ್, ಅಂದ್ರೆ ಸನ್ಫ್ಲವರ್ ಪ್ಲಾಂಟ್ ಎಷ್ಟು ಈ ಉಪಯೋಗ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಹೌ ಬ್ಯೂಟಿಫುಲ್ ಈ ಸನ್ಫ್ಲವರ್ ಪ್ಲಾಂಟ್, ಸನ್ಫ್ಲವರ್ ಪ್ಲಾಂಟ್ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅಂತ ಹೇಳಿದ್ದಾರೆ. ಹೌ ಬಿಗ್ ಈಸ್ ದ ಸನ್ಫ್ಲವರ್ ಪ್ಲಾಂಟ್, ಸನ್ಫ್ಲವರ್ ಪ್ಲಾಂಟ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ. ಹೌ ಈಸ್ ಅ ಸನ್ಫ್ಲವರ್ ಪ್ಲಾಂಟ್ ಗ್ರೋನ್, ಅಂದ್ರೆ ಸನ್ಫ್ಲವರ್ ಪ್ಲಾಂಟ್ ಹೆಂಗೆ ಬೆಳೆಯುತ್ತೆ ಅನ್ನೋದನ್ನ ಹೇಳ. ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಹೇಳ್ಯಾರ ನೋಡಮೀಗ, ನೋಡಲಿ. ಸನ್ಫ್ಲವರ್ ಪ್ಲಾಂಟ್ಸ್ ಆರ್ ಬಿಗ್ ಇನ್ ಸೈಜ್, ಸೈಜ್ ಬಗ್ಗೆ ಹೇಳ್ಯಾರ. ಲೀವ್ಸ್ ಬಿಗ್ ಇದಾವ ಅಂತ ಹೇಳ್ಯಾರ, ಮತ್ತು ಅದರ ಸೈಜು ಒಬ್ಬ ಎತ್ತರದ ಮನುಷ್ಯನ 2 ಪಟ್ಟು ಕೂಡ ಬೆಳಿತಾವ ಅಂತ ಹೇಳ್ಯಾರ. ಅಂದ್ರೆ ಮೊದಲನೇ ಗದ್ಯ ಭಾಗದಲ್ಲಿ ಏನನ್ನ ಹೇಳ್ಯಾರ ಅವರು? ಮೊದಲನೇ ಗದ್ಯ ಭಾಗದಲ್ಲಿ
ಸನ್ಫ್ಲವರ್ ಪ್ಲಾಂಟ್ನ ಸೈಜ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಎಸ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಬಿಫೋರ್ ಗೋಯಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್, ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸಬೇಕಾಗಿದೆ. ಒಂದು ವೇಳೆ ನೀವು 4 ಮತ್ತು 5ನೇ ತರಗತಿಯಲ್ಲಿ ಓದ್ತಾ ಇದ್ರೆ, ನೀವು ನವೋದಯ, ಸೈನಿಕ, ಮುರಾರ್ಜಿ ಆದರ್ಶ ವಿದ್ಯಾಲಯ, RMS ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಈ ತರದ ಶಾಲೆಗಳಲ್ಲಿ, ವಸತಿ ಶಾಲೆಗಳಲ್ಲಿ ಪ್ರವೇಶನ ಪಡಿಬೇಕು, ಅಲ್ಲಿ ಓದಬೇಕನ್ನೋ ಆಸೆ ನಿಮಗಿದ್ರೆ, ನೀವು ಚಾಲೆಂಜ್ ಕೋಚಿಂಗ್ ಸೆಂಟರ್ನಲ್ಲಿ ನೀವು ಟ್ರೈನಿಂಗ್ ಅನ್ನ, ಆ ಎಕ್ಸಾಮ್ಗಳಿಗೆ ಕೋಚಿಂಗ್ ಅನ್ನ ಪಡಿಬಹುದು. ಈ ವರ್ಷ ನವೋದಯ ರಿಸಲ್ಟ್ ಆಲ್ರೆಡಿ ಬಂದಾಗಿದೆ. 43 ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಸೆಂಟರ್ನಿಂದ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಕನ್ನಡ ಮಾಧ್ಯಮದವರು ಇದ್ದಾರೆ ಮತ್ತು ಇಂಗ್ಲಿಷ್ ಮಾಧ್ಯಮದವರು ಇದ್ದಾರೆ. ನೀವೇನಾದರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಟು ಗೆಟ್ ಟ್ರೈನಿಂಗ್ ಇನ್ ಇಂಗ್ಲಿಷ್ ಮೀಡಿಯಂ. ಓಕೆ, ನೀವು ಪ್ರವೇಶನ ಪಡಿರಿ ಮತ್ತು ನವೋದಯ, ಸೈನಿಕ ಈ ರೀತಿ ಎಕ್ಸಾಮ್ಗಳನ್ನು ಪಾಸಾಗಿ ಒಳ್ಳೆಯ ಶಾಲೆಗಳಲ್ಲಿ ನೀವು ಓದಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್, ಪೆಟಲ್ಸ್ ಮೀನ್ ಅಂದ್ರೆ, ಪೆಟಲ್ಸ್ ಅಂದ್ರೆ ಏನು, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ ಅವರು. ಫಸ್ಟ್ ಆಪ್ಷನ್, ಫ್ಲವರ್ಸ್ ಆಫ್ ದಿ ಪ್ಲಾಂಟ್, ಲೀವ್ಸ್ ಆಫ್ ದಿ ಪ್ಲಾಂಟ್, ರೂಟ್ಸ್ ಆಫ್ ದಿ ಪ್ಲಾಂಟ್, ಸೀಡ್ಸ್ ಆಫ್ ದಿ ಪ್ಲಾಂಟ್. ಅಂದ್ರೆ ಪೆಟಲ್ಸ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳ್ಯಾರ ಅವರು. ಅಂದ್ರೆ ಆ ಮರದ ಹೂವುಗಳು, ಎಲೆಗಳು, ಬೇರುಗಳು ಮತ್ತು ಬೀಜಗಳು. ಇಲ್ಲಿ ಪೆಟಲ್ಸ್ ಅಂದ್ರೆ ನಾನು ನಿಮಗೆ ಚಿತ್ರ ಹಾಕಿ ತೋರಿಸಿದ್ದೆ. ಪೆಟಲ್ಸ್ ಅಂದ್ರೆ ಸೂರ್ಯಕಾಂತಿ ಗಿಡದ ಹೂವುಗಳು, ಫ್ಲವರ್ಸ್ ಆಫ್ ದಿ ಪ್ಲಾಂಟ್. ಓಕೆ, ಅರ್ಥ ಆಯ್ತಾ? ಈಸಿ ಇದೆ ಪ್ರಶ್ನೆ. ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸನ್ಫ್ಲವರ್ ಲೀವ್ಸ್ ಆರ್ ಆಸ್ ಬಿಗ್ ಆಸ್ ಪ್ಲೇಟ್ಸ್, ಬಿಗ್ ಅಂಡ್ ಹಾರ್ಟ್ ಶೇಪ್ಡ್, 12 to 13 feet long, thick and hairy. ಓಕೆ, ಸನ್ಫ್ಲವರ್ ನ ಲೀವ್ಸ್ ಯಾವ ರೀತಿ ಇರ್ತಾವ ಗದ್ಯ ಭಾಗದಲ್ಲಿ ಕೊಟ್ಟಾರ. ಸೊ ಲೆಟ್ಸ್ ಫೈಂಡ್ ದಿ ಆನ್ಸರ್. ಸಿ, ಎಸ್, ಇಟ್ಸ್ ಲೀವ್ಸ್ ಆರ್, ಇಲ್ಲಿದೆ ನೋಡ್ರಿ, ಸಿ ಹಿಯರ್, ಇಟ್ಸ್ ಲೀವ್ಸ್ ಆರ್ ಬಿಗ್ ಅಂಡ್ ಆರ್ ಶೇಪ್ಡ್ ಆಸ್ ಹಾರ್ಟ್. ಅದರ ಎಲೆಗಳು ದೊಡ್ಡದಾಗಿವೆ ಮತ್ತು ಹಾರ್ಟ್ ಶೇಪ್ ನಲ್ಲಿವೆ ಅಂತ ಕೊಟ್ಟರು. ಕರೆಕ್ಟಾ? ಹಾಗಾದ್ರೆ ಉತ್ತರವನ್ನು ನೋಡ್ಕೊಂಬಲ್ಲಿ. ಎಸ್, ಸನ್ಫ್ಲವರ್ ಲೀವ್ಸ್ ಆರ್ ಬಿಗ್ ಅಂಡ್ ಹಾರ್ಟ್ ಶೇಪ್ಡ್. ಇಲ್ಲಿದೆ ನೋಡ್ರಿ, ಆಪ್ಷನ್ ಬಿ ಇದಕ್ಕ ಸರಿಯಾದಂತಹ ಉತ್ತರ. ಅರ್ಥ ಆಯ್ತಾ? ಓಕೆ, ಈ ಗದ್ಯ ಭಾಗ ತುಂಬಾ ಈಸಿ ಇದೆ. ಮುಂದಿನ ವಿಡಿಯೋಗಳಲ್ಲಿ ಡಿಫಿಕಲ್ಟ್ ಲೆವೆಲ್ ನ ಇನ್ಕ್ರೀಸ್ ಮಾಡಿ ವಿಡಿಯೋಗಳನ್ನ ತರ್ತೀವಿ, ಪ್ಯಾಸೇಜ್ ಗಳನ್ನ ತರ್ತೀವಿ. ನಿರಂತರವಾಗಿ ಚಾಲೆಂಜ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ನೀವು ಫಾಲೋ ಮಾಡ್ತಾ ಇರಿ. ಫೋರ್ತ್ ಕ್ವಶನ್, ವಾಟ್ ಈಸ್ ನಾಟ್ ಮೇಡ್ ಔಟ್ ಆಫ್ ಸನ್ಫ್ಲವರ್ ಪ್ಲಾಂಟ್ಸ್? ಎಸ್, ಅಲ್ಲಿ ಏನ್ ಪ್ರಶ್ನೆ ಕೇಳ್ಯಾರ. ಮತ್ತು ನೀವು ಪ್ರಶ್ನೆ ಓದಬೇಕಾದ್ರೆ, ಗದ್ಯ ಭಾಗ ಓದಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ನೀವು ಓದಬೇಕು. ಯಾಕಂದ್ರೆ ಇಲ್ಲಿ ಏನ್ ಕೇಳ್ಯಾರ ನೋಡಲಿ, ವಾಟ್ ಈಸ್ ನಾಟ್ ಮೇಡ್ ಔಟ್ ಆಫ್ ಸನ್ಫ್ಲವರ್ ಪ್ಲಾಂಟ್ಸ್ ಅಂದ್ರೆ ಸನ್ಫ್ಲವರ್ ಪ್ಲಾಂಟ್ ಇಂದ ಏನನ್ನ ಮಾಡುವುದಿಲ್ಲ, ತಯಾರಿಸುವುದಿಲ್ಲ ಅಂತ ಕೇಳ್ಯಾರ ಅವರು. ನೀವೇನಾದ್ರೂ ಅವಸರವಾಗಿ ಓದ್ಬಿಟ್ರೆ ಏನನ್ನ ತಯಾರಿಸ್ತಾರ ಅಂತೇಳಿ ನೀವು ಅರ್ಥ ಮಾಡ್ಕೊಂಡು, ತಪ್ಪರ್ಥ ಮಾಡ್ಕೊಂಡು ತಪ್ಪು ಉತ್ತರ ಹಾಕುವಂತ ಚಾನ್ಸ್ ತುಂಬಾ ಇರುತ್ತೆ. ಸೊ ಹಂಗಾಗಿ ನಿಧಾನವಾಗಿ ಸರಿಯಾಗಿ ಪ್ರಶ್ನೆಯನ್ನ ಓದಬೇಕು. ವಾಟ್ ಈಸ್ ನಾಟ್ ಮೇಡ್ ಔಟ್ ಆಫ್ ಸನ್ಫ್ಲವರ್ ಪ್ಲಾಂಟ್ಸ್ ಅಂದ್ರೆ ಸನ್ಫ್ಲವರ್ ಪ್ಲಾಂಟ್ಸ್ ಗಳಿಂದ ಏನನ್ನ ಮಾಡಲಾಗುವುದಿಲ್ಲ. ಆಯಿಲ್, ಎಸ್, ನಾವು ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಕುಕಿಂಗ್ ಆಯಿಲ್. ಪೇಂಟ್ ಗದ್ಯ ಭಾಗದಲ್ಲೇನೆ ಕೊಟ್ಟಾರ, ಸೋಪ್ ಕೂಡ ಗದ್ಯ ಭಾಗದಲ್ಲಿ ಕೊಟ್ಟಾರ, ಬಟ್ ಪರ್ಫ್ಯೂಮ್ ನ ನಾವು ಮಾಡಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ perfume is the correct answer for this question. Right, option D is correct. Next, okay, ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ನಲ್ಲಿ ಕೇವಲ ಆಫ್ಲೈನ್ ಕ್ಲಾಸಸ್ ಮಾತ್ರ ಅಲ್ಲ, ಆನ್ಲೈನ್ ಕ್ಲಾಸಸ್ ಕೂಡ ನಡೀತಾ ಇದ್ದಾವೆ. ನೀವು ಒಂದು ವೇಳೆ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕು, ಸರ್ ನಾವು ತುಂಬಾ ದೂರ ಇದೆ ನಮ್ಮೂರು ಸಿಂಧನೂರಿಗೆ, ನಾವಲ್ಲಿ ಬಂದು ಹಾಸ್ಟೆಲ್ ಅಲ್ಲಿ ಇದು ಓದಕ್ಕಾಗಲ್ಲ ಅನ್ನೋ ಮಕ್ಕಳಿಗೆ ನೀವು ನಿಮ್ಮ ಊರಿನಲ್ಲಿ ನೀವು ಓಕೆ, ಇನ್ನೊಂದು ಇನ್ಫಾರ್ಮೇಶನ್ ಇದೆ. ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರಿನಲ್ಲಿ ಕೇವಲ ಆಫ್ಲೈನ್ ಕ್ಲಾಸಸ್ ಮಾತ್ರ ಅಲ್ಲ, ಆನ್ಲೈನ್ ಕ್ಲಾಸಸ್ ಕೂಡ ನಡೀತವೆ. ಒಂದು ವೇಳೆ ಸರ್ ನಮ್ಮೂರು ದೂರ ಇದೆ, ನಾವಲ್ಲಿ ಬಂದು ಓದಕ್ಕೆ ಆಗಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು, ಮನೆಯಲ್ಲೇನೆ ಆನ್ಲೈನ್ ಕ್ಲಾಸಸ್ ಅನ್ನ ತಗೋಬಹುದು. ತುಂಬಾ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ನವೋದಯ, ಸೈನಿಕ, ಮುರಾರ್ಜಿ, RMS ಈ ತರದ ಎಲ್ಲಾ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ
ಆನ್ಲೈನ್ ತರಬೇತಿಯನ್ನು ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ನಿಂದ ನೀಡಲಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ಆನ್ಲೈನ್ ಕ್ಲಾಸಸ್, ಪ್ಲೀಸ್ ಕಾಲ್ 9449771212. Mr. Basuraj Olkaldini, President of this institution. Otherwise, you can also call 9900206243. Secretary of this institution, Mr. Mallikarjun Siddhareddy sir. ಓಕೆನಾ? ನೀವು ಯಾರ ನಂಬರಿಗಾದರೂ ಕಾಲ್ ಮಾಡಿ ನೀವು ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬಹುದು, ಅಡ್ಮಿಷನನ್ನು ತಗೋಬಹುದು. ಓಕೆ, ಫೈನಲ್ ಕ್ವಶನ್ ಒಂದಿದೆ ನೋಡೋಣ. ವಿಚ್ ಸೆಂಟೆನ್ಸ್ ಟೆಲ್ಸ್ ಅಸ್ ದ್ಯಾಟ್ ಮ್ಯಾನ್ ಗ್ರೋಸ್ ಸನ್ಫ್ಲವರ್ ಫಾರ್ ಹೀಸ್ ಯೂಸ್? ನೋಡ್ರಿ, ಯಾವ ಒಂದು ಸೆಂಟೆನ್ಸು ಮನುಷ್ಯ ತನ್ನ ಉಪಯೋಗಕ್ಕಾಗಿ ಸನ್ಫ್ಲವರ್ ಪ್ಲಾಂಟ್ಸ್ ಅನ್ನು ಬೆಳಿತಾನೆ ಅನ್ನೋದು ತೋರಿಸುತ್ತೆ ಅಂತ ಹೇಳ್ಯಾರ. ಓಕೆನಾ? ಫಸ್ಟ್ ಒನ್, ಸನ್ಫ್ಲವರ್ ಪ್ಲಾಂಟ್ಸ್ ಆರ್ ಬಿಗ್. ಈ ಸನ್ಫ್ಲವರ್ ಪ್ಲಾಂಟ್ಸ್ ಬಿಗ್ ಇರೋದಕ್ಕೂ ಮನುಷ್ಯ ತನ್ನ ಉಪಯೋಗಕ್ಕೆ ಅದನ್ನು ಬಳಸ್ಕೊಳ್ಳೋದಕ್ಕೂ ಏನು ಸಂಬಂಧ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್. ಸೊ ದಟ್ಸ್ ವೈ ಆಪ್ಷನ್ ಎ you can easily cancel option A. Then sunflower plant grows as tall as man. ಒಬ್ಬ ಮನುಷ್ಯನಷ್ಟು ಎತ್ತರಕ್ಕೆ ಸನ್ಫ್ಲವರ್ ಪ್ಲಾಂಟ್ ಬೆಳೀತಂತ ಅಂತ ಹೇಳ್ಯಾರ. ಸೊ ಇದಕ್ಕೂ ಅದಕ್ಕೂ ಪ್ರಶ್ನೆಗೂ ಸಂಬಂಧ ಇಲ್ಲ. ನೆಕ್ಸ್ಟ್, ದೇರ್ ಆರ್ ಮೆನಿ ಸನ್ಫ್ಲವರ್ ಫೀಲ್ಡ್ಸ್. ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಮೆನಿ ಪೀಪಲ್ ಲೈಕ್ ಈಟಿಂಗ್ ಸನ್ಫ್ಲವರ್ ಸೀಡ್ಸ್. ಎಸ್, ನೋಡ್ರಿ, ಮನುಷ್ಯ ತನ್ನ ಉಪಯೋಗಕ್ಕಾಗಿ ಬೆಳಿತಾನೆ ಅದನ್ನ ಸನ್ಫ್ಲವರ್ ಪ್ಲಾಂಟ್ ಅನ್ನೋದು ತಿಳಿಸುವಂತ ಸೆಂಟೆನ್ಸ್ ಯಾವುದು ಅಂದ್ರೆ ಮೆನಿ ಪೀಪಲ್ ಲೈಕ್ ಈಟಿಂಗ್ ಸನ್ಫ್ಲವರ್ ಸೀಡ್ಸ್. ಸನ್ಫ್ಲವರ್ ಸೀಡ್ಸ್ ಅನ್ನ ಸಾಕಷ್ಟು ಜನ ತಿಂತಾರೆ ಅಂತ ಹೇಳ್ತಾರೆ. ಸೊ ಇದ್ರ ಮೂಲಕ ನಮಗೇನು ಗೊತ್ತಾಗತ್ತಾ, ಮನುಷ್ಯ ತನ್ನ ಉಪಯೋಗಕ್ಕಾಗಿ ಸನ್ಫ್ಲವರ್ ಪ್ಲಾಂಟ್ಸ್ ಅನ್ನ ಬೆಳಿತಾನೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ, ಯಾವ ರೀತಿ ನಿಧಾನಕ್ಕೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಾವು ಓದಿ ಅದನ್ನ ಅರ್ಥ ಮಾಡ್ಕೋಬೇಕು ಮೊದಲು. ನಂತರ ಏನು ಮಾಡಬೇಕು, ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಕೂಡ ನಿಧಾನವಾಗಿ ಓದಿ ಅರ್ಥ ಮಾಡಿಕೊಂಡು ಒಂದೊಂದೇ ಆಪ್ಷನ್ ಅನ್ನ ನೀವು ಓದ್ತಾ ಹೋಗಬೇಕು. ಯಾವುದು ಕರೆಕ್ಟ್ ಅದನ್ನ ಸರಿಯಾಗಿ ನೀವು ಆಯ್ಕೆ ಮಾಡಬೇಕು. ಒಂದು ವೇಳೆ ನಿಮ್ಗಲ್ಲಿ ಗೊತ್ತಾಗ್ತಾ ಇಲ್ಲ ಅಂತಂದಾಗ ನೀವೇನು ಮಾಡಬೇಕು, ಮತ್ತೆ ಗದ್ಯ ಭಾಗಕ್ಕೆ ಹೋಗಿ ಅಲ್ಲಿ ಆನ್ಸರ್ನ ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ನೀವು ಉತ್ತರವನ್ನ ಹಾಕಬೇಕು. ಮುಂದಿನ ವಿಡಿಯೋಗಳಲ್ಲಿ ಇದೇ ತರದ ಒಳ್ಳೊಳ್ಳೆ ಪ್ಯಾಸೇಜ್ಗಳನ್ನ, ಮತ್ತು ಇದು ಈಸಿ ಇತ್ತು, ನೆಕ್ಸ್ಟ್ ವಿಡಿಯೋಗಳಲ್ಲಿ ಸ್ವಲ್ಪ ಅದರ ಡಿಫಿಕಲ್ಟ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ ಪ್ಯಾಸೇಜ್ ಅನ್ನ ನಾನು ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.